integrate the function e to the power of 2x minus 1 divided by e to the power of 2x plus 1 dx. ಸೊ ಇಲ್ಲಿವಾಗ ನಾವು ಇದನ್ನು ಟಿ ಅಂತ ತೊಗೊಳಕ್ಕೆ ಹೋಯ್ತು ಅಂತ ಹೇಳಿದ್ರೆ ಡಿ ಟಿ ಏನಾಗುತ್ತೆ, ಡಿ ಟಿ ಬಂದು 2 times of e to the power of 2x ಪ್ಲಸ್ 0 ಬರುತ್ತೆ ಇಂಟು ಡಿ ಎಕ್ಸ್. ಆದರೆ ಇಲ್ಲಿ -1 ಬರಬೇಕು. ಸೊ ಇದು ವರ್ಕೌಟ್ ಆಗಲ್ಲ ಅಲ್ವಾ. ಸೊ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಟ್ರಿಕ್ ಏನಪ್ಪ ಅಂತ ಹೇಳಿದ್ರೆ ವಿ ಕುಡ್ ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ವಿತ್ e to the power of x. ಅವಾಗ ಏನಾಗುತ್ತೆ ಇದು, ಇಲ್ಲಿ ನೋಡಿ ಇಂಟಿಗ್ರೇಷನ್ ಏನಾಗುತ್ತೆ ಅಂತ ಹೇಳಿ ಒಂದು ದೊಡ್ಡ ಬ್ರ್ಯಾಕೆಟ್ ಓಪನ್ ಮಾಡ್ತಾ ಇದ್ದೀನಿ. e to the power of 2x by e to the power of x ಆಗುತ್ತಿದ್ದು -1 by e to the power of x ಆಗುತ್ತಿದ್ದು ಇಂಟು ಡಿ ಎಕ್ಸ್. ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ e to the power of 2x by e to the power of x plus 1 by e to the power of x. ಸೊ ಇದು ಮುಂದೆ ಇವಾಗ ಇಂಟಿಗ್ರೇಷನ್ ಆಫ್ e to the power of x minus e to the power of minus x by e to the power of x plus e to the power of x dx ಈ ರೀತಿಯಲ್ಲಿ ಬದಲಾಗುತ್ತೆ ಅಲ್ವಾ. ಹಾಂ, ಇವಾಗ ನೋಡೋಣ. ನೋಡಿ, ಇವಾಗ ಡಿನಾಮಿನೇಟರ್ ತೊಗೊಂತು ಅಂತ ಹೇಳಿದ್ರೆ e to the power of x plus e to the power of minus x. ಮತ್ತು ಇದನ್ನು ಇಫ್ ಯು ಡಿಫ್ರೆನ್ಷಿಯೇಟ್ t with respect to x ಏನಾಗ್ತಿದೋ, ಸೊ ಡಿ ಟಿ ವಿಲ್ ಬಿ ಈಕ್ವಲ್ ಟು e to the power of x. ಚೈನ್ ರೂಲ್ ಪ್ರಕಾರ ಇದು e to the power of -x ಇಂಟು -1. ಸೊ ಹಾಗಾಗಿ ಇದು ಈ ರೀತಿಯಲ್ಲಿ ಬದಲಾಗುತ್ತೆ ಇಂಟು ಡಿ ಎಕ್ಸ್. ಸೊ ದಟ್ಸ್ ಯುವರ್ ನ್ಯೂಮರೇಟರ್ ಅಲ್ವಾ. ಸೊ ದೇರ್ ಫೋರ್ ಎ ವಿಲ್ ಬಿ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಟಿ ಬೈ ಟಿ ವಿಚ್ ಇಸ್ ಲಾಗ್ ಆಫ್ mod t ಪ್ಲಸ್ ಸಿ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೋ, ಟಿನ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದರೆ mod of e to the power of x plus e to the power of minus x plus the constant. This is from 1. ಇದು ನಮ್ಮ 1. ಹಾಂ, ಅಷ್ಟೇ ಇದೆ ನಿಮ್ಮ ಉತ್ತರ.